ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. 2 ದಿನಗಳ ಹಿಂದೆ ಸಿವಿ ನಾಗೇಶ್ ಅವರ ವಾದವನ್ನು ನಾವು ಗಮನಿಸಿದ್ವಿ. ದರ್ಶನ್ ಪರವಾಗಿ ವಾದ ಮಾಡಿದ್ರು. ಅದರಲ್ಲಿ ಹಲವಾರು ವಿಚಾರಗಳನ್ನ ಪಾಯಿಂಟ್ ಔಟ್ ಮಾಡಿದ್ರು. ಬಹಳ ಮುಖ್ಯವಾಗಿ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಲ್ಯಾಬ್ಸ್ ಗಳನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ, ಅಸಲಿಯಾಗಿ ಏನಿದೆ, ಚಾರ್ಜ್ ಶೀಟ್ ನಲ್ಲಿ ಏನಿದೆ, ಇದೆಲ್ಲದರ ಬಗ್ಗೆ ಕೂಡ ಹೇಳಿದ್ರು. ಜೊತೆಗೆ ಈ ಸಾಕ್ಷಿಗಳನ್ನ ಸೃಷ್ಟಿ ಮಾಡಲಾಗಿದೆ, ಅರೇಬಿಯನ್ ನೈಟ್ಸ್ ಕಥೆ ಆಗಿದೆ, ಇದೆಲ್ಲವೂ ಕೂಡ ಕಪೋಲ ಕಲ್ಪಿತ, ಎಲ್ಲ ಈ ಸಾಕ್ಷಿಗಳನ್ನು ಇವರೇ ಪ್ಲಾಂಟ್ ಮಾಡಿರೋ ಹಾಗಿದೆ ಅಂತ ಸಿವಿ ನಾಗೇಶ್ ಹೇಳಿದ್ರು. ಆದರೆ ಈಗ ಆ ಎಲ್ಲ ವಾದಕ್ಕೂ ಕೂಡ ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸ್ತಾ ಹೋಗ್ತಾರೆ. ಹಾಗಾದ್ರೆ ಇವತ್ತು ಕೋರ್ಟ್ನಲ್ಲಿ ಏನೇನಾಯ್ತು ನಿಮಗೆ ಸಿಂಪಲ್ ಆಗಿ ತಿಳಿಸ್ತಾ ಹೋಗ್ತೀವಿ. ಆಕ್ಚುಲಿ ಇವತ್ತು ಕೋರ್ಟ್ನಲ್ಲಿ ನಡೆದಂತ ವಿಚಾರಣೆ ಏನು ಅಂದ್ರೆ ವಾದ ಪ್ರತಿವಾದ ಹೇಗಿತ್ತು, ಅದರಲ್ಲೂ ಎಸ್ಪಿಪಿ ಪ್ರಸನ್ನ ಕುಮಾರ್ ಏನೆಲ್ಲ ಹೇಳ್ತಾ ಹೋದ್ರು, ಅದು ಕೂಡ ಸಾಕ್ಷಿಗಳ ಹೇಳಿಕೆಯನ್ನ ಆಧರಿಸಿ. ಸೊ ಇನ್ನು ಮಾಧ್ಯಮಗಳಿಗೆ ಪೊಲೀಸರಿಂದ ಮಾಹಿತಿ ಸೋರಿಕೆ ಆಗಿಲ್ಲ. ಪ್ರತಿ ಬಾರಿ ಸಂದರ್ಶನ ಕೊಡ್ತಿರುವವರು ಆರೋಪಿಗಳ ಪರ ವಕೀಲರು ಮಾಧ್ಯಮಗಳಲ್ಲಿ ಸುದ್ದಿ ಬರಬಾರ್ದು ಎನ್ನುವುದು ಸಂದರ್ಶನ ಕೊಟ್ಟಿದ್ದು ಯಾಕೆ, ಮಾಧ್ಯಮಗಳ ವರದಿಯಿಂದ ಕೇಸ್ ಪೂರ್ವಾಗ್ರಹಕ್ಕೆ ಒಳಗಾಗೋದು ಸರಿಯಲ್ಲ, ಆ ಥರ ಆಗಿದೆ ಅನ್ನೋದು ಸರಿಯಲ್ಲ. ಕೇಸ್ ಆರಂಭದ ದಿನದಲ್ಲೂ ಕೂಡ ಕೇಸ್ ಬಗ್ಗೆ ಸಂದರ್ಶನ ನೀಡ್ತಲೇ ಇದ್ದಾರೆ. ನಾನು ಈವರೆಗೆ ಮಾಧ್ಯಮಗಳಲ್ಲಿ ಯಾವುದೇ ಈ ಕೇಸ್ ಬಗ್ಗೆ ಒಂದು ಶಬ್ದ ಮಾತನಾಡಿಲ್ಲ, ಸಂದರ್ಶನ ನೀಡಿಲ್ಲ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಹೇಳಿದರು. ಇನ್ನು ರೇಣುಕಾಸ್ವಾಮಿಯ ಮೆಸೇಜ್ ಬಗ್ಗೆ ಆರಂಭದಲ್ಲಿ ಉಲ್ಲೇಖಿಸ್ತಾ ಹೋಗ್ತಾರೆ ಎಸ್ಪಿಪಿ. ಗೌತಮ್ ಎನ್ನುವ ಹೆಸರಿನಲ್ಲಿ ರೇಣುಕಾಸ್ವಾಮಿ ಚಾಟ್ ಇದೆ. A1 ಪವಿತ್ರ ಗೌಡ ಹಾಗೂ ರೇಣುಕಾಸ್ವಾಮಿ ನಡುವಿನ ಮೆಸೇಜ್ ಉಲ್ಲೇಖ ಮಾಡಿದ್ರು. ಡ್ರಾಪ್ ಮೀ ಯುವರ್ ನಂಬರ್ ಎನ್ನುವ ಸಂದೇಶ ಕಳಿಸ್ತಾರೆ. ಫೆಬ್ರವರಿಯಿಂದಲೂ ಕೂಡ ಮೆಸೇಜ್ ಮಾಡ್ತಾ ಇದ್ದಂಥ ರೇಣುಕಾಸ್ವಾಮಿ ಬಗ್ಗೆ ಪವಿತ್ರ ಗೌಡಗೆ ಗೊತ್ತಿತ್ತು. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮರ್ಮಾಂಗದ ಫೋಟೋವನ್ನು ಕಳಿಸಿದ್ದ. ಹೇಗಿದೆ ಅಂದಾಗ A1 ಪವಿತ್ರ ಗೌಡ ಸೂಪರ್ ಅಂತ ಹೇಳಿದ್ದಾರೆ. ಈ ರೀತಿ ಮೆಸೇಜ್ ಕಳಿಸಿದ್ರೆ ಏನ್ ಮಾಡಬೇಕು, ಕೇವಲ ಒಂದು ಬಟನ್ ಬ್ಲಾಕ್ ಒತ್ತಬೇಕು. ಆದರೆ ಈ ಬ್ಲಾಕ್ ಬಟನ್ ಅನ್ನ ಒತ್ತದೆ ಅದನ್ನು ರಿಪೋರ್ಟ್ ಮಾಡಿದ್ರೆ ಕ್ರಮ ಆಗ್ತಾ ಇತ್ತು. ಇಲ್ವೇ ಪೊಲೀಸರಿಗೆ ಹೋಗ್ಬೋದಾಗಿತ್ತು. ಪೊಲೀಸರಿಗೆ ಹೋಗಿ ನೋಡಿ ಈ ಥರ ಒಬ್ಬ ಮೆಸೇಜ್ ಮಾಡ್ತಿದ್ದಾನೆ, ಇವನ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಆದರೆ ಇದ್ಯಾವುದನ್ನು ಕೂಡ ದರ್ಶನ್ ತೂಗುದೀಪ್ ಮಾಡದೆ ತೂಗುದೀಪ್ ಸೇನೆಗೆ ಸೂಚನೆ ಕೊಟ್ಟು ಪರ್ಯಾಯ ಸರ್ಕಾರ ನಡೆಸುವಂತೆ ಇವರು ವರ್ತಿಸಿದ್ದಾರೆ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಹೇಳಿದ್ದಾರೆ. ಮಗದೊಮ್ಮೆ ಹೇಳ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಮಂಡನೆಯಲ್ಲಿ ಇರುವಂತಹ ಅಂಶಗಳನ್ನು ನಿಮಗೆ ತಿಳಿಸ್ತಾ ಇರೋದು. ಷಡ್ಯಂತ್ರ ರೂಪಿಸಿರೋದು ಇದರಿಂದ ಸ್ಪಷ್ಟವಾಗುತ್ತೆ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಹೇಳಿದ್ದಾರೆ. ಇನ್ನು ಈ A3 ಪವನ್ ಪವಿತ್ರ ಗೌಡ ರೀತಿ ಚಾಟ್ ಮಾಡಿದ್ದಾನೆ. ನೀನು ಎಲ್ಲಿದ್ದೀಯಾ ಅಂತ ರೇಣುಕಾಸ್ವಾಮಿಗೆ ಮೆಸೇಜ್ ಕಳಿಸ್ತಾನೆ. ರೇಣುಕಾಸ್ವಾಮಿ ಅಪೋಲೋ ಫಾರ್ಮಸಿ ಫೋಟೋವನ್ನು ಕಳಿಸಿದ್ದಾನೆ. ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಪವನ್ ಉತ್ತರಿಸ್ತಾನೆ. ನಂತರ ವಿಳಾಸ ಪಡೆದು ಹುಡುಕಲು ತೌಸಿಫ್ನನ್ನ ಕಳಿಸಲಾಗಿದೆ. ಈ ಬಗ್ಗೆ ಸಾಕ್ಷಿ ಹೇಳಿಕೆಯನ್ನು ದಾಖಲಿಸಿದ್ದೀವಿ. ಪ್ರಪಂಚದಲ್ಲಿ ರೇಣುಕಾಸ್ವಾಮಿ ಇದ್ದಾನೆ ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ವಾದನೆ ಮಾಡಿದ್ರಲ್ಲ. ಆದರೆ ರೇಣುಕಾಸ್ವಾಮಿ ಬಗ್ಗೆ ಇವರಿಗೆ ಮಾಹಿತಿ ಇತ್ತು, ಅದರ ಬಗ್ಗೆ ದಾಖಲೆ ಇದೆ. A3 A1 A9 ನಡುವೆ ಜೂನ್ 6ನೇ ತಾರೀಕು ಕರೆಗಳು ವಿನಿಮಯ ಆಗಿದೆ. A3 ಪವನ್, A1 ಪವಿತ್ರ, A9 ಧನರಾಜ್ ಇವರ ನಡುವೆ ಜೂನ್ 6ನೇ ತಾರೀಕಿಗೆ ಸಾಕಷ್ಟು ಬಾರಿ ಕಾಲ್ ಆಗಿದೆ. ಅಲ್ಲಿ ಕಾಲ್ ಇವರ ನಡುವೆ ಒಂದಷ್ಟು ಕನ್ವರ್ಸೇಷನ್ ಆಗಿದೆ. ಕಾಲ್ ಹಿಸ್ಟ್ರಿಯಲ್ಲಿ ಇದೆ. ಅದು A3 4 6 7 30 ನಡುವೆ ನಿರಂತರವಾಗಿ ಕರೆ ವಿನಿಮಯ ಆಗಿದೆ. A4 ರಘು, A6 ಜಗದೀಶ್, A7 ಅನುಕುಮಾರ್, A13 ದೀಪಕ್ ಇವರೆಲ್ಲರೂ ಕೂಡ ಅಲ್ಲಿಂದ ಕರ್ಕೊಂಡು ಬಂದಂಥವ್ರು. ಆರೋಪಿಗಳು ಪರಸ್ಪರ ಪರಿಚಯ ಇತ್ತೆಂಬುದಕ್ಕೆ ಈ ಕರೆ ವಿವರ ಸಾಕ್ಷಿ. ಅಂದ್ರೆ ಇವರೆಲ್ಲರೂ ಕೂಡ ಪರಿಚಿತರು, ಒಂದು ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅನ್ನೋದಕ್ಕೆ ಈ ಸಾಕ್ಷ್ಯ ಇದೆ. ಎಲ್ಲಿದೆಯಾ ನೀನು ಅಂತ A3 ರೇಣುಕಾಸ್ವಾಮಿಗೆ ಚಾಟ್ ಮಾಡಿದ್ದಾನೆ ಪವನ್. ಕೋರ್ಟ್ ಬಳಿ ಇದ್ದೀನಿ ಅಂತ ರೇಣುಕಾಸ್ವಾಮಿ ಹೇಳಿದ್ದಾನೆ. ಎಲ್ಲಿವರೆಗಿರ್ತೀಯಾ ಅಂತ ಪ್ರಶ್ನೆ ಕೂಡ ಉತ್ತರಿಸಿದ್ದಾನೆ ಆತ. ಇದು ದರ್ಶನ್ ಸೇನೆಗೆ A3 ಸೂಚನೆ ಕೊಟ್ಟಿರೋದಕ್ಕೆ ಸಾಕ್ಷಿ. ಏನೋ ಜೂನ್ 8ನೇ ತಾರೀಕು A4 A6 A7 ಹಾಗೂ ರೇಣುಕಾಸ್ವಾಮಿ ಕರೆ ವಿವರ ಒಂದೆಡೆ ಪತ್ತೆಯಾಗಿದೆ. ಆಟೋದಲ್ಲಿ ಇವರು ರೇಣುಕಾಸ್ವಾಮಿಯನ್ನು ಹಿಂಬಾಲಿಸಿದ್ರು. ಸಿಸಿಟಿವಿ ದೃಶ್ಯಗಳು ATO's ಕಾರ್ನಲ್ಲಿ ಸಿಕ್ಕಿದೆ. ಈ ದೃಶ್ಯದಲ್ಲಿ ಕಾರ್ನಲ್ಲಿ ಆರೋಪಿಗಳಿರೋದು ಸ್ಪಷ್ಟವಾಗಿದೆ. A6 ಪಕ್ಕ ರೇಣುಕಾಸ್ವಾಮಿ ಕುಳಿತಿರೋದು ಕಂಡು ಬರುತ್ತೆ. ಹೈವೇ ಪಕ್ಕ ದುರ್ಗಾ ಬಾರ್ನಲ್ಲಿ ಸಿಸಿಟಿವಿ ಇದೆ, ಅಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ದಾರೆ. ಮಧ್ಯಾಹ್ನ 1:32ಕ್ಕೆ ATO's ಕಾರ್ ಪಟ್ಟಣನಗರ ಶೆಡ್ ಒಳಗೆ ಬರುತ್ತೆ. ಅಷ್ಟರಲ್ಲಿ A3 ಸೂಚನೆ ಮೇರೆಗೆ A5 A9 ಅಲ್ಲಿಗೆ ತೆರಳುತ್ತಾರೆ. A5 A9 ಅವರು A4ಗೆ ಸ್ಥಳದ ಲೊಕೇಶನ್ ಅನ್ನು ಕಳಿಸ್ತಾರೆ. ಆಗ ಯಾರೆಲ್ಲ ಬರ್ತಾರಲ್ಲ ಅಲ್ಲಿ ಇವರೆಲ್ಲ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸ್ತಾರೆ ಅಂತ. ರೇಣುಕಾಸ್ವಾಮಿ ಬಿದ್ದಿರೋದು, ಅಳ್ತಾ ಇರುವಂತ ಫೋಟೋ ಕಳಿಸಿದ್ದಾರೆ. A10ಗೆ ರೇಣುಕಾಸ್ವಾಮಿ ಫೋಟೋಗಳನ್ನು ಅಂದ್ರೆ ವಿನಯ್ಗೆ ಇವೆಲ್ಲ ಸ್ಟೋನಿ ಬ್ರೂಕ್ನಲ್ಲಿ ಇದ್ರಲ್ಲ ಅಲ್ಲಿ ಫೋಟೋ ಕಳಿಸಿದ್ದಾರೆ. ಅದು ಕೂಡ ಸಾಕ್ಷಿಯೊಬ್ಬರ ಮೊಬೈಲ್ನಿಂದ ಫೋಟೋವನ್ನು ಕಳಿಸಲಾಗಿದೆ. ರೇಣುಕಾಸ್ವಾಮಿ ಲಾರಿಯ ಪಕ್ಕದಲ್ಲಿ ಬಿದ್ದಿರುವಂತಹ ಫೋಟೋ ಇದೆ. ಲಾರಿಯ ಮಾಲೀಕ ಸಾಕ್ಷಿ 102 ಪ್ರಕಾರ ಆ ಹೇಳಿಕೆಯನ್ನು ನಾವು ದಾಖಲೆ ಮಾಡ್ಕೊಂಡಿದ್ದೀವಿ. ಸಾಲ ತೀರ್ಸಕ್ಕಾಗಿಲ್ಲ, ಅದಕ್ಕೆ ನಾನು ಆ ಒಂದು ಲಾರಿಯನ್ನು ಅಲ್ಲಿ ಸೀಸ್ ಮಾಡಿಕೊಂಡಿರ್ತೀನಿ ಅಂತ ಕೂಡ ಆತ ಹೇಳ್ತಾನೆ. ಇನ್ನು ಈ ಶೆಡ್ನಲ್ಲಿನ ಸಾಕ್ಷಿಗಳನ್ನ ಇದೆಲ್ಲವನ್ನು ಕೂಡ ಪ್ಲಾಂಟ್ ಮಾಡಲಾಗಿತ್ತು ಅಂತ ಸಿವಿ ನಾಗೇಶ್ ಹೇಳಿದ್ರು. ಅದಕ್ಕೆ ಕೂಡ ಕ್ಲಾರಿಟಿ ಕೂಡ ಪ್ರಸನ್ನ ಕುಮಾರ್ ಕೊಡ್ತಾ ಹೋಗ್ತಾರೆ. ಇವರೆಲ್ಲ ಕೂಡ ಈ ಸಾಕ್ಷಿಗಳು ಖಾಸಗಿ ಸೆಕ್ಯೂರಿಟಿ ಸಂಸ್ಥೆಯ ಸಿಬ್ಬಂದಿ. ಶೆಡ್ನಲ್ಲಿ ಕಾವಲಿರೋದಕ್ಕೆ ಶೆಡ್ ಮಾಲೀಕರು ಇಟ್ಕೊಂಡಿದ್ದಾರೆ. ಈ ಬಗ್ಗೆಯೂ ಸೆಕ್ಯೂರಿಟಿ ಸಂಸ್ಥೆ ಹೇಳಿಕೆಯನ್ನು ನಾವು ದಾಖಲಿಸಿಕೊಂಡಿದ್ದೀವಿ. ಹೀಗಾಗಿ ಈ ಸಾಕ್ಷಿಗಳನ್ನು ಸೃಷ್ಟಿ ಮಾಡಲಾಗಿದೆ ಅನ್ನೋ ಸರಿಯಲ್ಲ. ಸ್ಟೋನಿ ಬ್ರೂಕ್ನಲ್ಲಿ A2 A3 10 11 ಅಂದ್ರೆ ದರ್ಶನ್, ಪವನ್, ನಾಗರಾಜ್ ಇವರೆಲ್ಲರೂ ಕೂಡ ಇದ್ರು. ವಿನಯ್ CCTVಯಲ್ಲಿ ಇದೆ ಅವರಿರೋದು ಕೂಡ.
ಜೊತೆಗೆ A1, A2 ಇತರೆ ಆರೋಪಿಗಳಿಂದಿರುವಂತಹ ಸಿಸಿಟಿವಿ ದೃಶ್ಯ ಕೂಡ ಪತ್ತೆಯಾಗಿದೆ. ಕೃತ್ಯದ ಸ್ಥಳದಲ್ಲಿ ಆರೋಪಿಗಳು ಸಾಕ್ಷಿ ಮೃತ ಇರೋದಕ್ಕೆ ತಾಂತ್ರಿಕ ಸಾಕ್ಷಿ ಇದೆ. ಜೀಪ್ನಲ್ಲಿ ಬಂದು ತೆರಳಿರೋದಕ್ಕೂ ಕೂಡ ಸಿಸಿಟಿವಿ ಸಾಕ್ಷಿ ಇದೆ. ಪಕ್ಕದ ಕಟ್ಟಡದಲ್ಲಿ ಸಿಸಿಟಿವಿ ದೃಶ್ಯ ಸಂಗ್ರಹಿಸಲಾಗಿದೆ. ಹಾಗಾಗಿ ನಾವು ಯಾಕೆ ಲೇಟ್ ಆಯಿತು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ದಾರೆ. ಸಾಕ್ಷಿ ಹೇಳಿಕೆಯನ್ನ ಘಟನೆಯ ವಿವರ ಇದೆ ಇವರ ಹೇಳಿಕೆಯಲ್ಲಿ. ಪವನ್ ಮತ್ತು ಅವ್ರ ಜೊತೆಗೆ ಹುಡುಗರು ಬರ್ತಾರೆ, ಅವರನ್ನು ಒಳಗೆ ಬಿಡುವಂತ A10 ವಿನಯ್ ಸ್ಟೋನಿ ಬ್ರೂಕ್ನಿಂದಲೇ ಕಾಲ್ ಮಾಡಿ ತಿಳಿಸಿದ್ದ ಅನ್ನೋದು. ಕರೆತಂದು A9 ಧನರಾಜ್, ನಂದೀಶ್, ಪವನ್ ಎತ್ರಿ ಕಟ್ಟಿಗೆಯಲ್ಲಿ ಹೊಡೆದ್ರು. ರೇಣುಕಾಸ್ವಾಮಿಯನ್ನ ನಂದೀಶ್ ಎತ್ತಿ ಕುಗ್ತಾ ಇದ್ದ, ಧನರಾಜ್ ಬಂದು ಶಾಕ್ ಕೊಡ್ತಾ ಇದ್ದ ಅಂತ ಬಗ್ಗೆ ಸಾಕ್ಷಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಂತರ ವಿನಯ್ ಫೋನ್ ಮಾಡಿ ಫೋಟೋ ಕಳಿಸು ಅಂತ ಹೇಳ್ದ. ಅದಾದ್ಮೇಲೆ ಮಲಗಿರುವಂತಹ ಫೋಟೋನ ಅಲ್ಲಿ ಕಳಿಸಲಾಯಿತು. ನಂತರ ಬ್ಲ್ಯಾಕ್ ಸ್ಕಾರ್ಪಿಯೋದಲ್ಲಿ ದರ್ಶನ್ ಎಂಟರ್ ಆದ್ರು ಅಂತ ಸಾಕ್ಷಿಗಳ ಸ್ಟೇಟ್ಮೆಂಟ್ ಅನ್ನ SP ಪ್ರಸನ್ನಕುಮಾರ್ ಹೇಳಿದ್ರು. ಆಗ ರೇಣುಕಾಸ್ವಾಮಿಯನ್ನ ಇವರೆಲ್ಲ ಸೇರಿ ಎತ್ತಿ ನಿಲ್ಲಿಸಿದ್ರು. ಕಾರ್ನಿಂದ ದರ್ಶನ್ ಇಳಿತಿದ್ದ ಹಾಗೇನೆ ರೇಣುಕಾಸ್ವಾಮಿ ಎದೆ ಭಾಗಕ್ಕೆ ಬಲವಾಗಿ ದರ್ಶನ್ ಒದ್ದಿರುವಂತದನ್ನ ಸಾಕ್ಷಿಗಳು ಹೇಳಿದ್ದಾರೆ. ಪವಿತ್ರ ಗೌಡ ಕೂಡ ಪಕ್ಕದಲ್ಲಿದ್ಲು. ಆಕೆ ಬಂದು ಚಪ್ಪಲಿಲಿ ಹೊಡೆದ್ಲು. ಗೋವಾದಲ್ಲಿ ರೂಮ್ ಮಾಡ್ತೀಯನ ಮಾಡೋ ಅಂತ ಈಗ ಬೈಯುವಂಥದ್ದು, ರೇಣುಕಾಸ್ವಾಮಿಗೆ ಹಲ್ಲೆ ಮಾಡುವಂಥದ್ದಾಗಿದೆ. ಎದೆಗೆ ಒದಿತಿದ್ರು ಎಂಬ ಹೇಳಿಕೆ ಇದೆ. ಇದಕ್ಕೆ ಪೂರಕವಾಗಿ ಗಾಯಗಳಿದೆ ಅಂತ ಕೂಡ ನಾವು ಚೆಕ್ ಮಾಡಿದ್ದೀವಿ. ನಂತರ ರಿಪೋರ್ಟ್ ನೋಡಿದಾಗ ಎದೆಗೊದ್ದಿರೋದಕ್ಕೆ, ಮರ್ಮಾಂಗಕ್ಕೊದ್ದಿರೋದಕ್ಕೆ, ಮೆಸೇಜ್ ಓದು ಅಂತ ಹೇಳ್ತಾ ಮರ್ಮಾಂಗಕ್ಕೆ ಓದಿದ್ದಾರೆ. ಇದಕ್ಕೆ ಪೂರಕವಾದಂಥ ಗಾಯದ ಗುರುತು ದೇಹದಲ್ಲಿ ಪತ್ತೆಯಾಗಿದೆ ಅಂತ ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆ ಓದ್ತಿರುವಂಥ SP ಪ್ರಸನ್ನಕುಮಾರ್ ಅವರು ಎಲ್ಲ ವಿಚಾರವನ್ನು ತಿಳಿಸಿದ್ರು. ನಂತರ ಪವಿತ್ರ ಗೌಡ ಅವ್ರನ್ನ ಮನೆಗೆ ಬಿಟ್ಟು ಬರಲು ಹೇಳಿದಾಗ, ನಂತರ ರೇಣುಕಾಸ್ವಾಮಿ ನೆಲಕ್ಕೆ ಬಿದ್ದಿದ್ದ. ಆ ಟೈಮ್ನಲ್ಲಿ ನೀರು ಕೊಡೋಕೆ ಹೋದಾಗ ಸಾಕ್ಷಿಗಳು ಹೇಳಿದ್ದು, ನೀರು ಕೊಡೋಕೆ ಹೋದ್ರು ಇವರೆಲ್ಲ, ಆದರೆ ರೇಣುಕಾಸ್ವಾಮಿ ನೀರು ಕುಡಿತಾ ಇರಲಿಲ್ಲ. ಆಗ ಒಬ್ಬ ಆರೋಪಿ ಹೇಳ್ತಾನೆ, ಬಾಸ್ ನೀವು ಹೊಡೆದ್ರಲ್ಲ ಆ ಜಾಗದಲ್ಲಿ ಬ್ಲಡ್ ಬರ್ತಿದೆ ಬಾಸ್ ಅಂತ ಆರೋಪಿಯೊಬ್ಬ ಹೇಳ್ತಾನೆ. ನಂತರ ನಾನು ಅಲ್ಲಿಂದ ತೆರಳಿ ಮಾಲೀಕರಿಗೆ ತಿಳಿಸ್ದೆ, ಈ ಥರ ಆಗ್ತಿದೆ ನಿಮ್ಮ ಶೆಡ್ಡಲ್ಲಿ ಅಂತ ಹೇಳಿದೆ. ಸೊ ಸಾಕ್ಷಿ ಹೇಳಿಕೆಯನ್ನ ರೇಣುಕಾಸ್ವಾಮಿ ಓದಿದ್ರು. ಜೊತೆಗೆ ಎದೆ ಗೂಡಿನ ಮೂಳೆ ಮುರಿದಿರೋ ಬಗ್ಗೆ ಕೂಡ ಪೋಸ್ಟ್ ಮಾರ್ಟಮ್ ವರದಿ ಇದೆ. ರೇಣುಕಾಸ್ವಾಮಿ ದೇಹದಲ್ಲಿ 17 ಫ್ರಾಕ್ಚರ್ ಗಾಯಗಳ ಬಗ್ಗೆ ವರದಿ ಇದೆ. ಈ ಎಲ್ಲ ಗಾಯಗಳು ಕೂಡ ಸತ್ತ ನಂತರ ಆಗಿರುವಂಥದ್ದು ಅಂತ ವರದಿ ಇದೆ. ಇದೆಲ್ಲವೂ ಕೂಡ ಆತನ ಮೇಲೆ ದಾಳಿ ಆಗಿರೋದಕ್ಕೆ ಸಾಕ್ಷಿ. CV ನಾಗೇಶ್ ಅವರು ಹೇಳಿದ್ರು, ಇಷ್ಟೇ ಸೆಂಟಿಮೀಟರ್ ಗಾಯ ಆಗಿತ್ತು, ಹೇಗೆ ಎಲ್ಲರ ಮೇಲೂ ಕೂಡ ರಕ್ತ ಇದೆ ಅಂತ. ರಕ್ತ ಆಗಿದ್ದು ಈ ಕಾರಣಕ್ಕೆ. ಇಷ್ಟು ಮಾತ್ರ ಅಲ್ಲ, ಆತನ ದೇಹದ ರಿಬ್ಸ್ಗಳೇನಿದೆ, ಎದೆಗೂಡಿನ ಮೂಳೆಗಳು 13 ಕಡೆ ಆಲ್ಮೋಸ್ಟ್ ಮುರಿದು ಹೋಗಿದೆ. ಅದಕ್ಕೆ ಕಾರಣ ದರ್ಶನ್ ರೇಣುಕಾಸ್ವಾಮಿಯ ಎದೆಯ ಮೇಲೆ ನಿಂತಿದ್ದ ಅನ್ನೋದು. A2 ದರ್ಶನ್ ಆಗ ಆತನ ರಿಬ್ನಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದಕ್ಕೂ ಕೂಡ ನಮ್ಮಲ್ಲಿ ಸಾಕ್ಷಿ ಇದೆ. ದೇಹದಲ್ಲಿ ಎಲ್ಲೆಲ್ಲಿ ರಕ್ತ ಬಂದಿದೆ ಅನ್ನೋದಕ್ಕೆ ವಿವರ ಕೊಟ್ಟಿದ್ದೀವಿ ಅನ್ನೋದು ಕೂಡ ಹೇಳಿದ್ದಾರೆ. ಹಾಗಾಗಿ ಈ ರಕ್ತದ ಕಲೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಕೂಡ ದರ್ಶನ್ ಶೂನಲ್ಲೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆ ಇದೆ, ಅದಕ್ಕೂ ಕೂಡ ನಮ್ಮಲ್ಲಿ ರಿಪೋರ್ಟ್ ಇದೆ ಅಂತ ಹೇಳಿದ್ದಾರೆ. ಸೊ ಇದೆಲ್ಲವೂ ಕೂಡ ಇವತ್ತು SP ಪ್ರಸನ್ನಕುಮಾರ್ ಸಾಕ್ಷಿಗಳ ಹೇಳಿಕೆ ಆಧರಿಸಿ, ಜೊತೆಗೆ ಸಿಕ್ಕಿರುವಂತಹ ಮೆಡಿಕಲ್ ರಿಪೋರ್ಟ್ ಆಧರಿಸಿ ಹೇಳಿರುವಂತಹ ವಿಚಾರ. ನಂತರ ಇದೆಲ್ಲವನ್ನು ಕೂಡ ಗಮನಿಸಿದ ನಂತರ ಕೋರ್ಟ್ ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಕಾದ್ ನೋಡ SP ಪ್ರಸನ್ನಕುಮಾರ್ ಇನ್ನಷ್ಟು ವಿಚಾರಗಳನ್ನು ಏನು ಹೇಳ್ತಾರೆ, CV ನಾಗೇಶ್ ಅವರು ಏನು ಪಾಯಿಂಟ್ ಔಟ್ ಮಾಡಿದ್ರು, ಅದಕ್ಕೆ ಕೌಂಟರ್ ಹೇಗೆ ಕೊಡ್ತಾ ಹೋಗ್ತಾರೆ ಅಂತ. ಇವಿಷ್ಟು ಇವತ್ತು ಕೋರ್ಟ್ನಲ್ಲಿ ಆದಂತಹ ವಿಚಾರ. ನಾಳೆಯ ಡೀಟೇಲ್ಸ್ ಜೊತೆಗೆ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.